ಈಗ ಇಡೀ ವರ್ಷ ಅಂದರೆ ಲಕ್ಷ್ಮಿಯನ್ನು ಆರಾಧನೆ ಮಾಡೋದಕ್ಕೆ ಶುಕ್ರವಾರ ಅಥವಾ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ದಿನವನ್ನು ಆಯ್ಕೆ ಮಾಡ್ತಾರೆ, ಓಕೆ. ಬಟ್ ಈ ವರ ಮಹಾಲಕ್ಷ್ಮಿ ಹೊತ್ತು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ಕೊಂಡು ವ್ರತವನ್ನು ಮಾಡಬೇಕು ಅಂತ ಹೇಳ್ಕೊಳ್ಳೋದಕ್ಕೆ ಈ ಇತಿಹಾಸ ಅಥವಾ ಪುರಾಣಗಳನ್ನು ನೋಡ್ತಾ ಹೋಗೋದಾದರೆ ಈ ವರ ಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋ ಉದ್ದೇಶ ಏನಾಗಿತ್ತು ಅಂತ ಆ ಕಾಲದಿಂದಲೂ ಉದ್ದೇಶ ಏನಪ್ಪ ಅಂದರೆ, ಪ್ರಾಣಿಗಳಲ್ಲೇ ಅತ್ಯಂತ ಬುದ್ಧಿಜೀವಿ ಅನ್ಸ್ಕೊಂಡಿರ್ತಕ್ಕಂಥ ಮನುಷ್ಯ ಪ್ರಾಣಿ ಎಲ್ಲೋ ಒಂದು ಕಡೆಯಲ್ಲಿ ತನ್ನ ಸುತ್ತಲಿನ ತನ್ನ ಕುಟುಂಬದ ಮಕ್ಕಳ ಮೊಮ್ಮಕ್ಕಳ ಒಂದು ವ್ಯವಸ್ಥಿತ ಜೀವನವನ್ನು ಬಯಸಿ ನಾಳೆಗಾಗಿ ಇಡ್ತಕ್ಕಂಥದ್ದು, ನಾಳೆಗಾಗಿ ಮಾಡ್ತಕ್ಕಂಥದ್ದು ಅಂತಕ್ಕಂಥ ಒಂದು ಅಭ್ಯಾಸವನ್ನು ಬೆಳೆಸ್ಕೊಂಡ್ಬಿಟ್ಟ ಮನುಷ್ಯ. ಇತರೆ ಬಹುತೇಕ ಪ್ರಾಣಿಗಳು ನಾಳೆಗಾಗಿ ಅಂತಿಡೋದಿಲ್ಲ. ಹಶ್ವಾದಾಗ ಬೇಟೆಯಾಡಿಯೋ ಅಥವಾ ಹುಡುಕಿ ಸಿಕ್ಕಿದ್ದನ್ನು ತಿಂದು ನಿದ್ದೆ ಮಾಡುತ್ತವೆ, ತಿರ್ಗಾ ಎದ್ದು ಹಶ್ವಾದ್ರೆ ಮತ್ತೆ ಹುಡುಕ್ತವೆ. ಅವಾಗೆ ಬೇರೆ ಥರದ ಸಂಸ್ಕಾರ ಇಲ್ಲ. ಎಲ್ಲ ಪ್ರಾಣಿಗಳು ಅಂತ ಹೇಳಲ್ಲ. ಈಗ ಉದಾಹರಣೆಗೆ ಇರುವೆ, ಅದು ಸಿಹಿಯ ಸಕ್ಕರೆನೋ ಅಕ್ಕಿನೋ ಇದನ್ನು ತೊಗೊಂಡು ಹೋಗಿ ಮಳೆಗಾಲಕ್ಕೆ ಬೇಕು ರೈನಿ ಡೇಸ್ ಅಂದ್ಬಿಟ್ಟು ಕ್ವಿಂಟಲ್ ಗಟ್ಟಲೆ ಕೂಡಿಡುತ್ತಂತೆ. ನಾವು ನಿತ್ಯ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂತಹ ಹನಿ ಬಿ ಜೇನುನೊಣ, ಅದು ತಿಂಗಳ ಕೊನೆಯಲ್ಲಿ ಹುಣ್ಣಿಮೆ ದಿವಸ ತಿಂದು ಆನಂದಿಸೋಣ ಅಂತಂದ್ಬಿಟ್ಟು ಜೇನುತುಪ್ಪ ಸಂಗ್ರಹಿಸುತ್ತೆ. ಅದೇ ಥರನೇ ಕೆಲವು ಪ್ರಾಣಿಗಳು ನಾಳೆಗೆ ಅಂತ ಇಡ್ತಕ್ಕಂಥದ್ದು ಇದ್ದರೂ ಕೂಡ ಒಂದು ಲಿಮಿಟ್. ಆದರೆ ಅನ್ಲಿಮಿಟೆಡ್ ಆಗಿ ಇಡ್ತಕ್ಕಂಥ ಪ್ರವೃತ್ತಿ ಬಂದಿರೋದು ಮನುಷ್ಯ ಜೀವಿಗೆ ಮಾತ್ರ. ಇದನ್ನು ಬುದ್ಧಿವಂತಿಕೆ ಅಂತಿರೋ, ವ್ಯವಹಾರ ಚತುರತೆ ಅಂತಿರೋ, ಲೋಭಿತನ ಅಂತಿರೋ, ಅದು ಅವರವರ ಭಾವಕ್ಕೆ ಬಿಟ್ಟಂಥದ್ದು. ಯಾವಾಗ ನನಗೆ ಅದು ಬೇಕು ಇದು ಬೇಕು, ಭಗರ್ದೇಹಿ ದ್ರವಿಣಂದೇಹಿ ದತ್ತಂದೇಹಿ ಅಂತ ಯಾವಾಗ ಕೇಳಲಿಕ್ಕೆ ಶುರು ಮಾಡ್ದ, ದತ್ತಂದೇಹಿ ಕೊಟ್ಟಿದ್ದು ಮತ್ತಷ್ಟು ಕೊಡು ಅಂತ, ಆಗ ಅವನಿಗೆ ನಾನಾ ಮಾರ್ಗಗಳನ್ನು ಹುಡ್ಕೊಂಡ. ಆ ಭಾಗ್ಯದೇವತೆ ಅವನು ಗಂಡಸಾಗಿ ಹುಡುಕಲಿಲ್ಲ, ಹೆಣ್ಣಿನಲ್ಲಿ ಹುಡುಕ್ದ. ಕರುಣಾಮಯಿ, ತ್ಯಾಗಮಯಿ, ಉದಾರಿತ್ವ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಅವಳಿಗೆ ಸ್ತ್ರೀಮೂರ್ತ ಸ್ವರೂಪವನ್ನು ಕೊಟ್ಟು ಅವಳನ್ನು ಆರಾಧನೆ ಮಾಡಿ ಅವಳ ಅನುಗ್ರಹ ತಗೋಬೇಕು ಅಂತಕ್ಕಂಥದ್ದು ಆ ಕಾಲದಿಂದ ಇದಕ್ಕೆ ಭಾಳ ದೊಡ್ಡ ಇತಿಹಾಸವೇ ಉಂಟು. ಹಾಗಾಗಿ ಇದು ಭಾಳ ಹಿಂದಿನಿಂದಲೂ ನಡೆದು ಬಂದಂಥದ್ದು. ಇತ್ತೀಚಿನ ದಿವಸಗಳಲ್ಲಿ ಈ ಹಬ್ಬ ಒಂದಿಷ್ಟು ಮಾಧ್ಯಮಗಳ ಮುಖಾಂತರ, ಬೇರೆ ಬೇರೆ ರೀತಿಯ ಮಾಧ್ಯಮಗಳೀಗ, ಹಿಂದೆ 20-40 ವರ್ಷ ಕೆಳಗಡೆ ಕೇವಲ ಮುದ್ರಣ ಮಾಧ್ಯಮ ಇದ್ವು. ಅದಕ್ಕೂ ಮುಂಚೆ ಮಾಧ್ಯಮ ಅಂತಕ್ಕಂಥದ್ದಿರಲಿಲ್ಲ. ವ್ಯಕ್ತಿ ಸಂಪರ್ಕ ಪ್ರಚಾರವೇ ಹೊರತಾಗಿ ಮಾಧ್ಯಮ ಅಂತಿರಲಿಲ್ಲ. ಆಮೇಲೆ ಮುದ್ರಣ ಮಾಧ್ಯಮ ಬಂತು. ಮಾಧ್ಯಮದಲ್ಲಾದ ಬದಲಾವಣೆಯ ಮೊದಲನೇ ದೊಡ್ಡ ಹೆಜ್ಜೆ ಅಂದರೆ ದೃಶ್ಯ ಮಾಧ್ಯಮ, ನಿಮ್ಮ ಟೆಲಿವಿಷನ್ನು. ಈಗಂತೂ ಬೇರೆ ಬೇರೆ ಎಷ್ಟೆಷ್ಟೋ ಸೋಷಿಯಲ್ ಮೀಡಿಯಾ ಅಂತಕ್ಕಂಥ ಹೆಸರಿನಲ್ಲಿ ನನಗೆ ಗೊತ್ತಿಲ್ಲದೆ ಇರುವಷ್ಟು ಬೇರೆ ಯಾವುದೋ ಟ್ಯೂಬು, ಆ ಟ್ಯೂಬು, ಈ ಟ್ಯೂಬು, ಆ ಗ್ರಾಮು, ಈ ಗ್ರಾಮು ಅಂಥೇಳಿ ಬೇಕಾದಷ್ಟು ಮಾಧ್ಯಮಗಳು ಬಂದಿರೋದ್ರಿಂದ ಈ ಹಬ್ಬಕ್ಕೆ ಒಂದಿಷ್ಟು ಪ್ರಚಾರ, ಆ ಪ್ರಚಾರವನ್ನು ಕಮರ್ಷಿಯಲಾಗಿ ಮಾನಿಟೈಸ್ ಮಾಡ್ಕೊಳ್ತಕ್ಕಂತಹ ವಾಣಿಜ್ಯ ಸಂಸ್ಥೆಗಳು ಇವೆಲ್ಲ ಬಂದು ಎಲ್ಲ ಹಬ್ಬಕ್ಕೂ ಅದರದ್ದೇ ಅದು ಕಲರ್ಫುಲ್ ಇಮೇಜನ್ನು ಕೊಡುವಂಥ ಪ್ರಯತ್ನಗಳು ನಡೀತಾ ಇದೆ. ಅದು ತಪ್ಪು ಅಂತ ಹೇಳಲ್ಲ. ನಾನು ಪ್ರತಿ ಸಾರಿ ಹೇಳ್ತೀನಿ, ಟ್ರೆಡಿಷನ್ ಆ್ಯಂಡ್ ಟೆಕ್ನಾಲಜಿ ನೀಡ್ ಟು ಬಿ ರಿವೈಸ್ಡ್ ಆ್ಯಂಡ್ ಅಪ್ಡೇಟೆಡ್ ಅಂತ. ಹಬ್ಬಗಳಲ್ಲೂ ಕೆಲವು ಬದಲಾವಣೆಗಳು, ನಮ್ಮ ನಿತ್ಯ ಜೀವನದಲ್ಲಿ ಬದಲಾವಣೆಗಳು, ಇದೆಲ್ಲ ಸಹಜವಾದಂಥದ್ದು. ಬದಲಾಗ್ತಕ್ಕಂಥದ್ದು ಮನುಷ್ಯನ ಪ್ರವೃತ್ತಿ ಅದೇ ರೀತಿಯಲ್ಲಿ. ಹಾಗಾಗಿ ಇದಕ್ಕೆ ಭಾಳ ದೊಡ್ಡ ಇತಿಹಾಸ ಇದ್ದರೂ ಕೂಡ ಇದು ನಡ್ಕೊಂಡು ಹೋಗ್ತಾ ಇದೆ. ಮೂಲಭೂತವಾಗಿ ಆ ದಿವಸ ಭಾಗ್ಯದೇವತೆಯಾದಂತಹ, ಅದೃಷ್ಟ ದೇವತೆಯಾದಂತಹ, ಸಿರಿ ಸಂಪತ್ತಿಗೆ ಅಧಿಪತಿಯಾದಂತಹ ಜಗನ್ಮಾತೆ ಮಹಾಲಕ್ಷ್ಮಿಯನ್ನೇ ಅಂದ ಕುರಿತು ವಿಶೇಷವಾದ ಆರಾಧನೆ, ಪೂಜೆ. ಇನ್ನು ಕೆಲವರು ವ್ರತದ ರೂಪದಲ್ಲಿ ಆ ಲಕ್ಷ್ಮಿಯ ಆರಾಧನೆ, ಇನ್ನು ಕೆಲವರು ಪೂಜಾ ರೂಪದಲ್ಲಿ ಆ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ಅವಳ ಅನುಗ್ರಹವನ್ನು ಬೇಡಿ ಸದಾ ನಮ್ಮೊಂದಿಗಿರು. ಯಥಾ ವೈಕುಂಠ ನಗರೆ ಯಥಾ ವೈ ಕ್ಷೀರಸಾಗರೆ ತಥಾ ಬದ್ಧಪನೆ ತಿಷ್ಠ ಸ್ಥಿರಂ ಶ್ರೀ ವಿಷ್ಣುನಾ ಸಹ. ಇನ್ನು ವಿಷ್ಣುವಿನ ಸಹ ಬಂದು ನಮ್ಮೊಂದಿಗೆ ಸದಾ ನೆಲೆಸಿ ನಮಗೆ ಅನುಗ್ರಹ ಮಾಡು ಅಂಥೇಳಿ ಕೇಳ್ಕೊಳ್ತಕ್ಕಂಥದ್ದು, ಆ ದೇವಿಯ ಅನುಗ್ರಹವನ್ನು ಪಡೆಯುವ ಪ್ರಯತ್ನ, ಎಲ್ಲ ಇದಕ್ಕೆ ದೊಡ್ಡ ಇತಿಹಾಸವೇ ಉಂಟಮ್ಮ.
ಅಲ್ವಾ? ಗುರೂಜಿ, ಈಗ ವರ ಮಹಾಲಕ್ಷ್ಮಿ ಅಂದ ತಕ್ಷಣ ತುಂಬ ಜನರಿಗೆ ಒಂದು ಮನೆಯಲ್ಲೇ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದು, ಕಳಸದಲ್ಲಿ ತೆಂಗಿನಕಾಯಿ ಇಟ್ಟು ಅದಕ್ಕೆ ಸೀರೆಯನ್ನು ಉಡಿಸಿ, ಅದಾದಮೇಲೆ ಅಲ್ಲಿ ಹಣವನ್ನು ಇಡುವಂಥದ್ದು, ತಮ್ಮಲ್ಲಿರುವಂಥ ಚಿನ್ನಾಭರಣವನ್ನು ಇಟ್ಟು ಅಲಂಕಾರ ಮಾಡುವಂಥ ಪದ್ಧತಿ ಇದೆ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ನಿಜವಾಗ್ಲೂ ಪೂಜೆ ಮಾಡುವಂಥ ಪದ್ಧತಿ ಹೇಗಿರುತ್ತೆ? ಅಂದರೆ ವರ ಮಹಾಲಕ್ಷ್ಮಿಯವತ್ತು ದಿನದಂದು ಯಾವ ರೀತಿ ವ್ರತವನ್ನು ಕೈಗೊಳ್ಳಬೇಕು, ಎಷ್ಟು ಹೊತ್ತಿಗೆ ಪೂಜೆ ಮಾಡಬೇಕು, ಯಾವುದು ಶುಭಗಳಿಗೆ? ಇಲ್ಲಿ ಕಲಶದಲ್ಲಿ ಇಟ್ಟು ಅಂತಂದರೆ ಎಲ್ಲ ದೇವತೆಗಳನ್ನು ನಾವು ಮಹಾಲಕ್ಷ್ಮಿ ಮಾತ್ರ ಅಲ್ಲ, ಹಲವಾರು ರೂಪದಲ್ಲಿ ಆವಾಹನೆ ಮಾಡಿ ನಮ್ಮ ಮನಸ್ಸನ್ನು ಆ ಒಂದು ಕೇಂದ್ರೀಕೃತವಾಗುವಂತಹ ರೀತಿಯ ಪ್ರಯತ್ನ. ಮಂಡಲವನ್ನು ಬರೆದು ಲಕ್ಷ್ಮಿ ಯಂತ್ರವನ್ನು ರಂಗೋಲಿಯಲ್ಲಿ ಬರೆದು ಪೂಜೆ ಮಾಡ್ತಕ್ಕಂಥ ಪದ್ಧತಿಯನ್ನು ನಾವು ಕಾಣ್ಬೋದು. ಹಾಗೆಯೇ ಕಲಶದ ರೂಪದಲ್ಲಿ ಅದಕ್ಕೆ ಅಲಂಕೃತ ಮಾಡಿ ಆ ಕಲಶದಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥ ಪದ್ಧತಿಯೂ ಉಂಟು. ಲಕ್ಷ್ಮಿಯ ವಿಗ್ರಹ ರೂಪದಲ್ಲಿರ್ತಕ್ಕಂತಹ ಲಕ್ಷ್ಮಿಗೆ ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು, ಇದೆಲ್ಲ ಫೋಟೋಗೂ ಪೂಜೆ ಮಾಡ್ಕೊಳ್ತಕ್ಕಂಥ ಪದ್ಧತಿಯನ್ನು ನಾವು ಕಾಣ್ಬೋದು. ಆಯಾಯ ಪ್ರಾಂತ್ಯದಲ್ಲಿ ಇರತಕ್ಕಂಥ ಅಥವಾ ಅವರವರ ಕುಟುಂಬದಲ್ಲಿರತಕ್ಕಂಥ ಪದ್ಧತಿಯ ರೀತಿಯ ಇದರಲ್ಲಿ ನಾವು ಶಾಸ್ತ್ರ, ಸಂಪ್ರದಾಯ, ಪದ್ಧತಿ, ಪರಂಪರೆ ಅಂತ 4 ವಿಭಾಗ ಮಾಡ್ಬೋದು. ಶಾಸ್ತ್ರ ಇದಮಿತ್ತಂ ಅಂತ, ಸಂಪ್ರದಾಯ, ಪದ್ಧತಿ, ಪರಂಪರೆಗಳು ಆಯಾಯ ಪ್ರಾಂತ್ಯಕ್ಕೆ ಆಯಾ ವ್ಯವಸ್ಥೆಗೆ ಅನುಗುಣವಾಗಿ ಬದಲಾಗ್ತಕ್ಕಂಥದ್ದು. ಹಾಗಾಗಿ ಇದರಲ್ಲಿ ನೀವು ರಂಗೋಲೆ ಮಣೆ ಇಟ್ಬಿಟ್ಟು ಅದರಲ್ಲಿ ರಂಗೋಲೆಯಲ್ಲಿ ಆ ಲಕ್ಷ್ಮಿಯ ಯಂತ್ರವನ್ನು ಬರೆದು ಆ ಯಂತ್ರಕ್ಕೆ ಪೂಜೆ ಮಾಡಿ ಆ ಲಕ್ಷ್ಮಿಯನ್ನು ಅನುಗ್ರಹ ಬೇಡ್ಕೊಳ್ತಕ್ಕಂಥದ್ದು ಒಂದು ಪದ್ಧತಿ. ಅದು ಅಷ್ಟು ಪಾಪ್ಯುಲರ್ ಅಲ್ಲ. ಯಾಕೆ ಪಾಪ್ಯುಲರ್ ಅಲ್ಲ ಅಂದ್ರೆ ಆ ಯಂತ್ರ ಬರೆಯೋದು ಇವೆಲ್ಲ ಸ್ವಲ್ಪ ಕಷ್ಟದ ಕೆಲಸ. ಇನ್ನು ಎರಡನೇದಾಗಿ ಬಹಳ ಪಾಪ್ಯುಲರ್ ಆಗಿರ್ತಕ್ಕಂಥದ್ದೇನಪ್ಪ ಅಂದರೆ ಈ ಕಲಶ ಇಡ್ತಕ್ಕಂಥ ಪದ್ಧತಿ ಏನಪ್ಪ. ಸಾಧಾರಣವಾಗಿ ಅವತ್ತಿನ ಹಬ್ಬದ ಒಂದು ಪದ್ಧತಿ, ಪ್ರಾತಃ ಕಾಲದಲ್ಲಿ ಶುಚಿರ್ಭೂತರಾಗಿ ಅಭ್ಯಂಗ ಸ್ನಾನಾದಿಗಳನ್ನು ಮಾಡಿ ನೂತನ ವಸ್ತ್ರ ಅಥವಾ ರೇಷ್ಮೆಯ ವಸ್ತ್ರವನ್ನು ಧಾರಣೆ ಮಾಡಿ ಮನೆಮಂದಿಯೆಲ್ಲ ಹಣೆಗೆ ತಿಲಕ ಇಟ್ಟು ಅವರವರ ನಿತ್ಯ ಪೂಜೆ, ನಿತ್ಯ ದೇವತಾರಾಧನೆ, ಕುಲದೇವತಾರಾಧನೆ ಏನಿರುತ್ತೆ ನಿತ್ಯ ಪೂಜೆ ಅದನ್ನು ಮಾಡಿ ನಂತರದಲ್ಲಿ ಒಂದು ಶುಭ್ರವಾದಂಥ ವ್ಯವಸ್ಥೆಯಲ್ಲಿ ಶುಭ್ರವಾದಂಥ ವ್ಯವಸ್ಥೆ ಮತ್ತು ಜಾಗದಲ್ಲಿ ಒಂದು ತಟ್ಟೆ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೆಳ್ಳಿ ತಟ್ಟೆ ಆಗ್ಬೋದು, ಇದ್ದವರು ಬಂಗಾರದ ತಟ್ಟೆ ಆಗ್ಬೋದು ಅಥವಾ ತಾಮ್ರದ ತಟ್ಟೆ ಆಗ್ಬೋದು, ಅವರವ್ರ ವ್ಯವಸ್ಥೆಗೆ. ಇಲ್ಲಿ ಇಂಥದ್ದೇ ತಟ್ಟೆ ಅಂದರೆ ಗುರುಗಳು ನಮ್ಮ ಹತ್ರ ದುಡ್ಡಿಲ್ಲ, ಬೆಳ್ಳಿ ತಟ್ಟೆ ಅಂದ್ಬಿಟ್ರು, ಎಲ್ಲಿಂದ ತರೋದು, ಬಂಗಾರದ ತಟ್ಟೆ ಅಂದ್ಬಿಟ್ರು, ನಮಗೆಲ್ಲ ಎಲ್ಲ ಆಗುತ್ತೆ, ಈ ಥರದ ಯಾವ ಅನುಮಾನವೂ ಬೇಕಾಗಿಲ್ಲ.